ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ತುಂಬಾ ಸೆನ್ಸಿಟಿವ್ ಮತ್ತು ಇನ್ಸ್ಪೈರಿಂಗ್ ಆದಂತಹ ಒಂದು ವಿಷಯದ ಬಗ್ಗೆ ಮಾತಾಡೋಣ. ನಮ್ಮೆಲ್ಲರಿಗೂ ಬಹಳ ಪರಿಚಿತರಾದಂತಹ ಸೀನಿಯರ್ ಜರ್ನಲಿಸ್ಟ್ ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಇತ್ತೀಚೆಗೆ ಪ್ರಾಸ್ಟೇಟ್ ಕ್ಯಾನ್ಸರ್ ಡಯಾಗ್ನೋಸ್ ಆಗಿತ್ತು ಮತ್ತು ಈ ಕ್ಯಾನ್ಸರ್ ವಿರುದ್ಧದ ಯುದ್ಧದಲ್ಲಿ ಅವರು ಯಶಸ್ವಿಯಾಗಿ ಜಯಗಳಿಸಿದ್ದಾರೆ. ಈ ವಿಡಿಯೋದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೇನು, ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಕ್ಯಾನ್ಸರ್ ಪತ್ತೆ ಆಗಿದ್ದ ಹೇಗೆ, ಅವರು ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನ ಪಡೆದ್ರು, ಇದರಿಂದ ನಮ್ಮೆಲ್ಲರಿಗೂ ಏನ್ ಪಾಠ ಆಗುತ್ತೆ ಅನ್ನೋದನ್ನ ಸಿಂಪಲ್ ಆಗಿ ವೈಜ್ಞಾನಿಕವಾಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳೋಣ. ಈ ವಿಡಿಯೋ ಮಾಡ್ತಿರೋದು ರಾಜ್ದೀಪ್ ಸರ್ದೇಸಾಯಿ ಅವರ ಪ್ರೈವೇಟ್ ಲೈಫ್ ನಲ್ಲಿ ಆಗುವಂತಹ ಗಾಸಿಪ್ ಆಗಿ ಅಲ್ಲ, ಆದ್ರೆ ಅವರ ರಿಯಲ್ ಲೈಫ್ ಸ್ಟೋರಿ ಮೂಲಕ ಪ್ರಾಸ್ಟೇಟ್ ಕ್ಯಾನ್ಸರ್ ಬಗ್ಗೆ ಒಂದಿಷ್ಟು ಜಾಗೃತಿಯನ್ನ ಮೂಡಿಸುವಂತಹ ಒಂದು ಸಣ್ಣ ಪ್ರಯತ್ನ. ರಾಜ್ದೀಪ್ ಅವರು ತಮ್ಮ ಸ್ಟ್ರೈಟ್ ಬ್ಯಾಟ್ ವ್ಲಾಗ್ ನಲ್ಲಿ ನನಗೆ ಕ್ಯಾನ್ಸರ್ ಆಗಿತ್ತು, ಆದ್ರೆ ಅರ್ಲಿ ಡಿಟೆಕ್ಷನ್ ಇಂದ ನಾನು ಕ್ಯಾನ್ಸರ್ ಫ್ರೀ ಆಗಿದ್ದೀನಿ ಅಂತ ಶೇರ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಅವರ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಿಕೊಂಡು ಇನ್ನೂ ಹಲವರನ್ನು ಕರೆಕ್ಟ್ ಟೈಮ್ಗೆ ಟೆಸ್ಟ್ ಮಾಡಿಸ್ಕೊಳ್ಳೋಕೆ ಎನ್ಕರೇಜ್ ಮಾಡೋದು ಈ ವಿಡಿಯೋದ ಉದ್ದೇಶ. ರಾಜ್ದೀಪ್ ಸರ್ದೇಸಾಯಿ ಕ್ಯಾನ್ಸರ್ನ ಪತ್ತೆ ಹಚ್ಚಿದ್ದ ಹೇಗೆ? ಜುಲೈ ಮಂತ್ ನಲ್ಲಿ ಅವರು ಒಂದು ರೂಟೀನ್ ಹೆಲ್ತ್ ಚೆಕಪ್ಗೆ ಹಾಸ್ಪಿಟಲ್ಗೆ ಹೋಗ್ತಾರೆ. ಆವಾಗ ಅವರ ಸಾಮಾನ್ಯ ರಿಪೋರ್ಟ್ಗಳನ್ನು ನೋಡಿ ಡಾಕ್ಟರ್ಸ್ಗೆ ಡೌಟ್ ಬರುತ್ತೆ. ಬಳಿಕ ಅವರ ವೈದ್ಯರ ಸಲಹೆಯಂತೆ ಒಂದು ಫ್ಯೂಷನ್ ಬಯೋಪ್ಸಿ ಮಾಡಿಸ್ತಾರೆ. ಇದರ ರಿಪೋರ್ಟ್ ಅವರಿಗೆ ವಾಟ್ಸಪ್ ಮೂಲಕ ಬಂದಾಗ, ಸರ್, ಅನ್ಫಾರ್ಚುನೇಟ್ಲಿ ದ ಬಯೋಪ್ಸಿ ಈಸ್ ಪಾಸಿಟಿವ್ ಫಾರ್ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನೋ ಒಂದು ಲೈನ್ ಅವರ ಇಡೀ ಲೈಫ್ ಅನ್ನ ಶೇಕ್ ಮಾಡಿತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ. ಅವರಿಗೆ ಮೇಜರ್ ಸಿಂಪ್ಟಮ್ಸ್ ಇರಲಿಲ್ಲ, ಯಾವುದೇ ದೊಡ್ಡ ಹೆಲ್ತ್ ಹಿಸ್ಟ್ರಿ ಇರಲಿಲ್ಲ, ಯಾವುದೇ ಆಬ್ವಿಯಸ್ ವಾರ್ನಿಂಗ್ ಸೈನ್ಸ್ ಕೂಡ ಇರಲಿಲ್ಲ. ಆದರೂ ಕೂಡ ಅವರಲ್ಲಿ ಕ್ಯಾನ್ಸರ್ ಪತ್ತೆ ಆಗಿತ್ತು. ಇದರಿಂದ ನಮ್ಮೆಲ್ಲರಿಗೂ ಸಿಗುವಂತಹ ಒಂದು ದೊಡ್ಡ ಪಾಠ ಅಂದ್ರೆ, ನನಗೇನೂ ಆಗಿಲ್ಲ ಅನ್ಕೊಂಡ್ರು ಗೊತ್ತಿಲ್ಲದೆ ಬರುವಂತಹ ಅತಿಥಿಯ ಹಾಗೆ ಕ್ಯಾನ್ಸರ್ ಒಕ್ಕಿಸ್ಬೋದು ಅನ್ನೋದು. ಕ್ಯಾನ್ಸರ್ ಕೆಲವೊಮ್ಮೆ ರೂಟೀನ್ ಟೆಸ್ಟ್ ನಲ್ಲಿ ಫಸ್ಟ್ ಟೈಮ್ ನಲ್ಲೇ ಕಾಣಿಸ್ಕೋಬಹುದು. ಎಸ್ಪೆಷಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ನ ಕೇಸ್ ನಲ್ಲಿ ಇದು ನಿಜ ಆಗ್ಬಿಡುತ್ತೆ. ಈ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂದ್ರೆ ಏನು? ಪ್ರಾಸ್ಟೇಟ್ ಇದು ಬ್ಲಾಡರ್ ನ ಕೆಳಗಡೆ ಯುರೇತ್ರಾ ಸುತ್ತಲೂ ಕೇವಲ ಪುರುಷರಲ್ಲಿ ಮಾತ್ರ ಕಂಡು ಬರುವಂತಹ ಒಂದು ಅಂಗ. ಯಾವಾಗ ಇಲ್ಲಿ ಕೋಶಗಳು ಅನ್ಕಂಟ್ರೋಲ್ ಆಗಿ ಬೆಳವಣಿಗೆ ಆಗೋಕೆ ಶುರು ಆಗುತ್ತವೋ ಆಗ ಅದನ್ನ ಪ್ರಾಸ್ಟೇಟ್ ಕ್ಯಾನ್ಸರ್ ಅಂತ ಕರೀತಾರೆ. ಭಾರತದ ಪುರುಷರಲ್ಲಿ ಪತ್ತೆಯಾಗುವ ಎಲ್ಲ ಕ್ಯಾನ್ಸರ್ಗಳಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ 2ನೇ ಸ್ಥಾನ. ಇದು ಹೆಚ್ಚಾಗಿ ವಯಸ್ಸಾದ ಪುರುಷರಲ್ಲಿ ಕಂಡುಬರುತ್ತೆ. ರಾಜ್ದೀಪ್ ಸರ್ ಅವರೇ ಹೇಳಿದಂತೆ ಅವರಿಗೆ ಗ್ಲೀಸನ್ ಸ್ಕೋರ್ ಹೈಯರ್ ಸೈಡ್ ನಲ್ಲಿ ಇತ್ತಂತೆ. ಇದನ್ನ ಅವರಿಗೆ ವೈದ್ಯರು ತಿಳಿಸಿದ್ರಂತೆ. ಆದರೂ ಕೂಡ ಅರ್ಲಿ ಸ್ಟೇಜ್ ನಲ್ಲಿ ಕ್ಯಾನ್ಸರ್ ಡಿಟೆಕ್ಟ್ ಆಗಿದ್ರಿಂದ ರಾಜ್ದೀಪ್ ಆರ್ ಇನ್ಕ್ರೆಡಿಬಲಿ ಲಕ್ಕಿ ಅಂತ ವೈದ್ಯರು ಹೇಳ್ತಾರಂತೆ. ಗ್ಲೀಸನ್ ಸ್ಕೋರ್ ಅಂದ್ರೆ ಮೈಕ್ರೋಸ್ಕೋಪ್ ನಲ್ಲಿ ನೋಡುವಂತಹ ಟ್ಯೂಮರ್ ನ ಆಕ್ರಮಣಶೀಲತೆಯನ್ನ ನೋಡುವ ಒಂದು ಮಾಪನ. ಈ ಸ್ಕೋರ್ ಜಾಸ್ತಿ ಇದ್ರೆ ಕ್ಯಾನ್ಸರ್ ಅಗ್ರೆಸಿವ್ ಆಗಿರೋ ಚಾನ್ಸ್ ಜಾಸ್ತಿ ಇರುತ್ತೆ. ಕ್ಯಾನ್ಸರ್ ರೋಗದ ಲಕ್ಷಣ ಮತ್ತು ಆರಂಭಿಕ ಪತ್ತೆ ಮಾಡುವಂತಹ ಮಹತ್ವ. ಹೆಚ್ಚು ಕೇಸಸ್ ನಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ಗೆ ಕ್ಲಿಯರ್ ಸಿಂಪ್ಟಮ್ಸ್ ಇರೋದಿಲ್ಲ. ಇದೇ ಬಿಗ್ಗೆಸ್ಟ್ ಚಾಲೆಂಜ್ ಆಗ್ಬಿಡುತ್ತೆ. ಆದ್ರೆ ಕೆಲವರಿಗೆ ಮಾತ್ರ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಉದಾಹರಣೆಗೆ, ಮೂತ್ರ ಮಾಡುವಾಗ ಮೂತ್ರದ ಹರಿವು ವೀಕ್ ಆಗೋದು ಅಥವಾ ಮೂತ್ರ ಮಾಡೋಕೆ ಸ್ಟಾರ್ಟಿಂಗ್ ಟ್ರಬಲ್ ಆಗೋದು, ರಾತ್ರಿ ಪದೇ ಪದೇ ಮೂತ್ರಕ್ಕೆ ಎಚ್ಚರ ಆಗೋದು, ಮೂತ್ರದಲ್ಲೂ ಅಥವಾ ಸೆಮನ್ನಲ್ಲೂ ರಕ್ತ ಬರೋದು, ಮೂತ್ರಪಿಂಡದ ಭಾಗದಲ್ಲಿ ಅಥವಾ ಬೆನ್ನಿನಲ್ಲಿ ತೀವ್ರತರವಾದ ದೀರ್ಘಕಾಲದವರೆಗೆ ನೋವು ಕಾಣಿಸ್ಕೊಳ್ಳೋದು. ಆದ್ರೆ ರಾಜ್ದೀಪ್ ಸರ್ದೇಸಾಯಿ ಅವರ ಕೇಸ್ಗೆ ಬಂದಾಗ ಅವರಿಗೆ ಯಾವುದೇ ದೊಡ್ಡ ಸಿಂಪ್ಟಮ್ಸ್ ಇರಲಿಲ್ಲ. ಅವರು ರೂಟೀನ್ ಟೆಸ್ಟ್ ಮಾಡಿಸ್ಕೊಂಡಾಗ ಅವರ ವೈದ್ಯರಿಗೆ ಅನುಮಾನ ಬಂದು PSA ಅಂದ್ರೆ ಪ್ರಾಸ್ಟೇಟ್ ಸ್ಪೆಸಿಫಿಕ್ ಆಂಟಿಜನ್ ಲೆವೆಲ್ ಟೆಸ್ಟ್ ಮಾಡಿಸ್ತಾರೆ. ಮುಂದೆ ಬಯೋಪ್ಸಿ ಟೆಸ್ಟ್ ನ ಕೂಡ ರೆಕಮೆಂಡ್ ಮಾಡ್ತಾರೆ. ರಾಜ್ದೀಪ್ ಅವರೇ ಹೇಳಿದಂತೆ ಭಾರತದಲ್ಲಿ ಪ್ರಾಸ್ಟೇಟ್ ಕ್ಯಾನ್ಸರ್ ಆಗಿ ಬದುಕುಳಿಯುವಂತಹ ಸಾಧ್ಯತೆ 64% ಮಾತ್ರ. ಪ್ರಾಸ್ಟೇಟ್ ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿ ಗುಣಮಟ್ಟದ ಚಿಕಿತ್ಸೆ ದೊರೆತರೆ ಪ್ರಾಸ್ಟೇಟ್ ಕ್ಯಾನ್ಸರ್ನಿಂದ ಸಾಯುವವರ ಸಂಖ್ಯೆ ಇನ್ನೂ ಕಡಿಮೆ ಆಗ್ಬಹುದು. ಇದಷ್ಟೇ ಅಲ್ಲದೆ ಟೈಮ್ಲಿ ನಾವು ಟೆಸ್ಟ್ ನ ಮಾಡಿಸ್ಕೊಂಡ್ರೆ ಮತ್ತು ಸರಿಯಾದ ಚಿಕಿತ್ಸೆಯನ್ನ ಪಡೆದುಕೊಂಡ್ರೆ ಪ್ರಾಸ್ಟೇಟ್ ಕ್ಯಾನ್ಸರ್ ನ ನಿರ್ವಹಿಸಬಹುದು ಮತ್ತು ಇದನ್ನ ಗುಣಪಡಿಸಬಹುದು ಕೂಡ. ಕ್ಯಾನ್ಸರ್ ಡಿಟೆಕ್ಟ್ ಆದ್ಮೇಲೆ ರಾಜ್ದೀಪ್ ಸರ್ ಅವರು ಒಂದು ಟಫ್ ಬಟ್ ಬೋಲ್ಡ್ ಡಿಸಿಷನ್ ನ ತೆಗೆದುಕೊಳ್ತಾರೆ. ಅದು ರೋಬೋಟಿಕ್ ಸರ್ಜರಿ ಬಗ್ಗೆ. ಆಗಸ್ಟ್ ಮಧ್ಯದಲ್ಲಿ ಅವರು ಒಂದು ಸಕ್ಸಸ್ಫುಲ್ ರೋಬೋಟಿಕ್ ಜರ್ನಿಯನ್ನ ಮಾಡಿಸ್ಕೊಳ್ತಾರೆ. ಈ ಸರ್ಜರಿಯ ಮೂಲಕ ಅವರ ಪ್ರೋಸ್ಟೇಟ್ ಗ್ಲ್ಯಾಂಡ್ ನ ತೆಗೆದು ಹಾಕಲಾಗುತ್ತೆ. ಇಲ್ಲಿ ಸರ್ಜನ್ಗಳು ರೋಬೋಟ್ ಕನ್ಸೋಲ್ ನ ಹತ್ತಿರ ಕುಳಿತು ಕಂಟ್ರೋಲ್ ಮಾಡ್ತಾರೆ. ಈ ಮೂಲಕ ಅತ್ಯಂತ ನಿಖರವಾಗಿ ಯಂತ್ರೋಪಕರಣಗಳ ನಿರ್ವಹಣೆಯನ್ನ ಅವರು ಸಾಧಿಸ್ತಾರೆ. ಇದರಿಂದ ಗಾಯಗಳು ಕಡಿಮೆ ಆಗುತ್ತವೆ, ಬ್ಲೀಡಿಂಗ್ ಕಡಿಮೆ ಆಗುತ್ತೆ
ಮತ್ತು ರಿಕವರಿ ಕೂಡ ಬಹಳ ಬೇಗನೆ ಆಗ್ಬಿಡುತ್ತೆ. ಈ ಸರ್ಜರಿ ಮಾಡಿಸಿದ ನಂತರ ರಾಜ್ದೀಪ್ ಅವರ ದೇಹದಲ್ಲಿ ಟ್ಯೂಮರ್ ಸಂಪೂರ್ಣ ತೆಗೆಯಲಾಗಿತ್ತು. ಇದಾದ 3 ತಿಂಗಳ ನಂತರ ಸ್ಕ್ಯಾನ್ ಮಾಡಿಸಿದಾಗ ಟ್ಯೂಮರ್ ಯಾವುದೇ ತೊಂದರೆ ಇಲ್ಲದೆ ಅವರ ದೇಹದಿಂದ ತೆಗೆದಿದ್ದನ್ನ ಮತ್ತು ದೇಹದ ಯಾವುದೇ ಭಾಗಕ್ಕೆ ಟ್ಯೂಮರ್ ಹರಡಿಲ್ಲ ಅನ್ನೋದನ್ನು ಕೂಡ ವೈದ್ಯರು ದೃಢಪಡಿಸಿದ್ರು. ರಾಜ್ದೀಪ್ ಅವರು ಬಹಳನೇ ಲಕ್ಕಿ, ಯಾಕಂದ್ರೆ ಕ್ಯಾನ್ಸರ್ ಮೊದಲನೇ ಹಂತದಲ್ಲಿಯೇ ಅವರಿಗೆ ಡಿಟೆಕ್ಟ್ ಆಗಿತ್ತು ಮತ್ತು ಸರಿಯಾದ ಟ್ರೀಟ್ಮೆಂಟ್ ಕೂಡ ಸರಿಯಾದ ಸಮಯದಲ್ಲಿ ಅವರಿಗೆ ಸಿಕ್ಕಿತ್ತು. ರಾಜ್ದೀಪ್ ಸರ್ದೇಸಾಯಿ ಅವರ ಸ್ಟೋರಿಯಲ್ಲಿ ಮತ್ತೊಂದು ಎಮೋಷನಲ್ ಟ್ವಿಸ್ಟ್ ಅಂದ್ರೆ ಪ್ರಧಾನಿ ಮೋದಿ ಅವರ ಫೋನ್ ಕಾಲ್. ಸರ್ಜರಿ ಆಗಿ ಕೆಲ ದಿನಗಳಲ್ಲಿ ದೀಪಾವಳಿಯ ಸಮಯದಲ್ಲಿ ರಾಜ್ದೀಪ್ ಸರ್ದೇಸಾಯಿ ಅವರಿಗೆ ಒಂದು ಸರ್ಪ್ರೈಸ್ ಕಾಲ್ ಬರುತ್ತೆ. ನಮಸ್ಕಾರ, ಪ್ರಧಾನ ಮಂತ್ರಿ ಜಿ ಆಪ್ಸೆ ಬಾತ್ ಕರೆಂಗೆ ಅಂತ ಒಂದು ಧ್ವನಿ ಬರುತ್ತೆ. ನಂತರ ಮೋದಿ ಅವರು ಅರ್ಧ ಗಂಟೆಗೂ ಹೆಚ್ಚು ಮಾತನಾಡಿ ರಾಜ್ದೀಪ್ ಅವರಿಗೆ ಲೈಫ್ ಸ್ಟೈಲ್ ಟಿಪ್ಸ್ ಕೊಡ್ತಾ ಡಿಸಿಪ್ಲಿನ್ ಮೇಂಟೈನ್ ಮಾಡ್ಕೋ, ಬೆಳಗ್ಗೆ 6 ಗಂಟೆಗೆ ಏಳು, ತಣ್ಣೀರಿನಿಂದ ಸ್ನಾನ ಮಾಡು, ಪಾಸಿಟಿವ್ ಆಗಿರು ಅಂತ ಹೆಲ್ತ್ ಗೈಡೆನ್ಸ್ ಕೊಟ್ಟಿದ್ದಾರೆ ಅಂತ ರಾಜ್ದೀಪ್ ಅವರೇ ತಮ್ಮ ವ್ಲಾಗ್ನಲ್ಲಿ ಹೇಳ್ಕೊಂಡಿದ್ದಾರೆ. ಅವರೇ ಹೇಳುವಂತೆ ವರ್ಷದಿಂದ ಮೋದಿಜಿ ಪಾಲಿಸೀಸ್ನ ರಾಜ್ದೀಪ್ ಅವರು ಕ್ರಿಟಿಸೈಸ್ ಮಾಡ್ತಾ ಇದ್ರು. ಮೋದಿ ಅವರು ಅವರ ಪರ್ಸನಲ್ ಹೆಲ್ತ್ ಬಗ್ಗೆ ಕಾಳಜಿ ತೋರಿದ್ರು ಅನ್ನೋದು ಬಹಳ ಆಶ್ಚರ್ಯಪಡಿಸಿತಂತೆ. ಮತ್ತು ಅವರ ಸಿಸ್ಟರ್ ಸಿಂಗಾಪುರ್ನಿಂದ ಬಂದಿದ್ದಾಗಲೇ ಈ ಕಾಲ್ ಆಗಿದ್ದು ರಾಜ್ದೀಪ್ ಅವರ ಫ್ಯಾಮಿಲಿ ಮೆಂಬರ್ಸ್ಗೆ PM ಅವರ ಗೆಸ್ಚರ್ ನೋಡಿ ಬಹಳ ಇಂಪ್ರೆಸ್ ಆಗಿತ್ತಂತೆ. ಇದನ್ನ ರಾಜ್ದೀಪ್ ಅವರು ತಮ್ಮ ವ್ಲಾಗ್ನಲ್ಲಿ ಮೆನ್ಷನ್ ಮಾಡ್ತಾರೆ. ಇದನ್ನ ಪೊಲಿಟಿಕಲ್ ಆಂಗಲ್ ನಲ್ಲಿ ನೋಡೋದಕ್ಕಿಂತ ಒಬ್ಬ ಲೀಡರ್ ಇನ್ನೊಬ್ಬ ಕ್ಯಾನ್ಸರ್ ಸರ್ವೈವರ್ಗೆ ಹ್ಯೂಮನ್ ಲೆವೆಲ್ ಸಪೋರ್ಟ್ ಕೊಟ್ಟ ಸ್ಟೋರಿಯಾಗಿ ನೋಡೋದು ಬಹಳ ಒಳಿತು. ಕ್ಯಾನ್ಸರ್ ಸರ್ವೈವರ್ ಮತ್ತು ಕ್ಯಾನ್ಸರ್ ರೋಗಿಗಳಿಗೆ ಧೈರ್ಯ ತುಂಬುವ ಮಹತ್ವವನ್ನ ಇದು ಸಾರುತ್ತೆ. ಇದರಿಂದ ನಾವೇನ್ ಕಲಿಬಹುದು? ರಾಜ್ದೀಪ್ ಸರ್ದೇಸಾಯಿ ಅವರ ಕ್ಯಾನ್ಸರ್ ಜರ್ನಿಯಿಂದ ನಮಗೆ ಸಿಗುವಂತಹ ಪಾಠ ಅಂದ್ರೆ ರೂಟೀನ್ ಹೆಲ್ತ್ ಚೆಕಪ್ ಅತಿ ಮುಖ್ಯ ಅನ್ನೋದು. ಮುಖ್ಯವಾಗಿ 50 ವರ್ಷ ದಾಟಿದವರಲ್ಲಿ ಇದು ಇನ್ನೂ ಮುಖ್ಯ ಅನ್ನೋದು. ಪ್ರೋಸ್ಟೇಟ್ ಕ್ಯಾನ್ಸರ್ನಿಂದ ತೊಂದರೆ ಪಡೋದನ್ನ ಕಡಿಮೆ ಮಾಡ್ಕೊಳ್ಳಕ್ಕೆ PSA ಟೆಸ್ಟ್ ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು, ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚೋದು ಎಷ್ಟು ಮುಖ್ಯ ಆಗುತ್ತೆ ಅನ್ನೋದು, ಕ್ಯಾನ್ಸರ್ ಬಂದ್ರೆ ಸಾವು ಖಂಡಿತ ಅನ್ನೋದು ತಪ್ಪು ಮಾಹಿತಿ. ಕ್ಯಾನ್ಸರ್ನ ಆರಂಭಿಕ ಹಂತದಲ್ಲಿ ಪತ್ತೆ ಮಾಡಿ ಸರಿಯಾದ ಚಿಕಿತ್ಸೆ ತೆಗೆದುಕೊಂಡ್ರೆ ಕ್ಯಾನ್ಸರ್ ರೋಗ ಗುಣ ಆಗುತ್ತೆ ಮತ್ತು ರೋಗಿಗಳು ಸಾಮಾನ್ಯ ಜೀವನವನ್ನ ನಡೆಸಬಹುದು ಅನ್ನೋದು. ಆರೋಗ್ಯ ಸಮಸ್ಯೆ ಬಂದಾಗ ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ಮತ್ತು ಪಾಸಿಟಿವ್ ಮೈಂಡ್ ಸೆಟ್ ಎಷ್ಟು ಮುಖ್ಯ ಅನ್ನೋದು. ಪ್ರೋಸ್ಟೇಟ್ ಕ್ಯಾನ್ಸರ್ ಆಗೋದನ್ನ ಹೇಗೆ ತಡಿಬೇಕು? ಸ್ಮೋಕ್ ಮಾಡೋದನ್ನ ಬಿಡಬೇಕು, ಹೆಲ್ದಿ ವೇಟ್ ನ ಮೇಂಟೈನ್ ಮಾಡಬೇಕು, ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಬೇಕು, ತರಕಾರಿ, ಹಣ್ಣು, ಮುಖ್ಯವಾಗಿ ಹಸಿ ತರಕಾರಿ ತಿನ್ನೋದನ್ನ ಹೆಚ್ಚು ಮಾಡಬೇಕು ಮತ್ತು ಮಾಂಸವನ್ನ, ಮುಖ್ಯವಾಗಿ ಕೆಂಪು ಮಾಂಸ, ಉದಾಹರಣೆಗೆ ಕುರಿ, ಗೋಮಾಂಸ, ಎಮ್ಮೆ ಮಾಂಸ ಮತ್ತು ಹಂದಿಯ ಮಾಂಸ ತಿನ್ನೋದನ್ನ ಬಹಳ ಕಡಿಮೆ ಮಾಡಬೇಕು. 50 ವರ್ಷ ಆದ್ಮೇಲೆ ರೂಟೀನ್ ಹೆಲ್ತ್ ಚೆಕಪ್ ಮಾಡಿಸ್ಕೋಬೇಕು ಮತ್ತು ಡಾಕ್ಟರ್ ಜೊತೆ ಡಿಸ್ಕಸ್ ಮಾಡಿ PSA ಟೆಸ್ಟ್ ಮಾಡಿಸ್ಕೋಬೇಕು. ಮೂತ್ರ ಅಥವಾ ವೀರ್ಯದಲ್ಲಿ ರಕ್ತ ಹೋಗ್ತಾ ಇದ್ರೆ, ಮೂತ್ರ ವಿಸರ್ಜನೆ ಮಾಡುವಾಗ ನೋವಾಗ್ತಾ ಇದ್ರೆ ಅಥವಾ ಬೇರೆ ಯಾವುದೇ ತರಹದ ಮೂತ್ರನಾಳದ ತೊಂದರೆಗಳಿದ್ರೆ, ದೀರ್ಘಕಾಲದಿಂದ ಪೆಲ್ವಿಸ್ ರೀಜನ್ ಅಥವಾ ಬೆನ್ನಿನಲ್ಲಿ ನೋವಿದ್ರೆ ತಕ್ಷಣ ಯೂರಾಲಜಿಸ್ಟ್ ನ ಭೇಟಿಯಾಗಬೇಕು ಅಥವಾ ತಜ್ಞ ವೈದ್ಯರ ಜೊತೆ ಸಮಾಲೋಚನೆ ಮಾಡಬೇಕು. ರಾಜ್ದೀಪ್ ಅವರು ಹೇಳುವಂತೆ ಫಿಯರ್ ಇಸ್ ನ್ಯಾಚುರಲ್ ಬಟ್ ಇನ್ಫಾರ್ಮೇಶನ್ ಇಸ್ ದ ಬೆಸ್ಟ್ ವೆಪನ್ ಅಗೇನ್ಸ್ಟ್ ಫಿಯರ್. ಅಂದ್ರೆ ಭಯ ಸಹಜ, ಆದರೆ ಮಾಹಿತಿಯು ಭಯದ ವಿರುದ್ಧದ ಅತ್ಯುತ್ತಮ ಅಸ್ತ್ರವಾಗಿದೆ ಅನ್ನೋದು. ನಾವೆಲ್ಲರೂ ಇನ್ಫಾರ್ಮೇಶನ್ ಪಡೆದುಕೊಳ್ಳೋಣ, ಟೈಮ್ಗೆ ಸರಿಯಾಗಿ ಟೆಸ್ಟ್ ಮಾಡಿಸ್ಕೊಳ್ಳೋದು, ಸರಿಯಾದ ಚಿಕಿತ್ಸೆ ಪಡೆಯೋದನ್ನ ರೂಢಿಸ್ಕೊಳ್ಳೋಣ. ಇದೇ ರೀತಿ ಆರೋಗ್ಯ ಕುರಿತಾದಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ನಿಮ್ಮ ಸಲಹೆ ಸೂಚನೆಗಳನ್ನ ಕಾಮೆಂಟ್ನಲ್ಲಿ ತಿಳಿಸಿ. ಸರ್ವೇ ಜನಃ ಸುಖಿನೋ ಭವಂತು. ಧನ್ಯವಾದ.